ಓಂ ನಮಃ ಶಿವಾಯ್. ಸಂಯಮ ಯೋಗ ಮಹಾವಿದ್ಯಾಲಯದಿಂದ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಕುರ್ಚಿಯ ಮೇಲೆ ಕುಳಿತುಕೊಂಡು ಯಾವ ರೀತಿಯಲ್ಲಿ ಯೋಗವನ್ನು ಮಾಡಬೇಕು, ಯಾರ್ಯಾರು ಮಾಡಬೇಕು ಅಥವಾ ಯಾರ್ಯಾರು ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಕೆ ಹೋಗೋಣ. ಸಂಯಮ ಯೋಗ ಮಹಾವಿದ್ಯಾಲಯದಿಂದ ನಾನು ಡಾಕ್ಟರ್ ಧನ್ವಂತರಿ ಎಸ್ ಒಡೆಯರ್, ಅಧ್ಯಕ್ಷರು, ಸಂಯಮ ಯೋಗ ಮಹಾವಿದ್ಯಾಲಯ ವತಿಯಿಂದ ನಾನು ಮಾತಾಡ್ತಾ ಇದ್ದೀನಿ. ಅನೇಕ ಜನ ಏನಂದರೆ ಯೋಗವನ್ನು ಮಾಡೋದಕ್ಕೆ ಸಮಯ ಇಲ್ಲ ಅಂತ ಹೇಳ್ತಾರೆ. ಯೋಗದ ಅಭ್ಯಾಸದಕ್ಕೆ ನನಗೆ ಒಂದು ಜಾಗ, ಸೂಕ್ತವಾದ ಸ್ಥಳ ಇಲ್ಲ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಆದರೆ ಕಚೇರಿಯಲ್ಲಿ ಕುಳಿತುಕೊಂಡು ನಾವು ಕೆಲಸವನ್ನು ಮಾಡೋ ಬಿಡುವಿನ ವೇಳೆಯಲ್ಲಿ ಅಥವಾ ಚಾಲನೆಯನ್ನು ಮಾಡುವಾಗ, ಅಂದರೆ ಡ್ರೈವಿಂಗ್ ಮಾಡುವಾಗ ಬಿಡುವಿನ ವೇಳೆಯಲ್ಲಿ, ಬೇರೆ ಬೇರೆ ಅಂಗಡಿಯಲ್ಲಿ ಕುಳಿತು ವ್ಯಾಪಾರ ಮಾಡೋರು, ಬೇರೆ ಬೇರೆ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಯಾವ ರೀತಿ ದೇಹದ ಒತ್ತಡವನ್ನು ಕಡಿಮೆ ಮಾಡ್ಕೋಬೋದು ಅಂತಕ್ಕಂಥದ್ದನ್ನು ಈ ಕುರ್ಚಿಯ ಮೇಲೆ ಕುಳಿತುಕೊಂಡು ಮಾಡೋ ಯೋಗದಿಂದ ನಾವು ಇವತ್ತು ಕೆಲವು ವಿಷಯಗಳನ್ನು ಕಲ್ತ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಒಂದು ಕಾಯಸ್ಥೈರ್ಯ, ಅಂದರೆ ನಮ್ಮ ದೇಹದ ಒತ್ತಡ ಜಾಸ್ತಿ ಆದಾಗ ಉಸಿರಾಟವನ್ನು ಹೇಗೆ ಗಮನಿಸುತ್ತಾ ಒಂದು ರಿಲ್ಯಾಕ್ಸ್ ಮಾಡಿಕೊಂಡು ಅಭ್ಯಾಸ ಮಾಡುವಂಥದ್ದು. ಕಣ್ಣು ಮುಚ್ಚಿಗೆ ಕುಳಿತುಕೊಂಡು ನಿಧಾನವಾಗಿ ನಮ್ಮ ಉಸಿರಾಟವನ್ನು ಗಮನಿಸೋಣ. ಎಣಿಕೆಯನ್ನು ಹಾಕಿಕೊಂಡು ಉಸಿರನ್ನು ಗಮನಿಸೋಣ. ಇನ್ಹೇಲ್, ಉಸಿರನ್ನು ತಗೊಳ್ಳಿ. 1 2 3 4 5. ಉಸಿರನ್ನು ನಿಧಾನವಾಗಿ ಬಿಡೋಣ. 5 4 3 2 1. ಮತ್ತೆ ಉಸಿರನ್ನು ತೆಗೆದುಕೊಳ್ಳೋಣ. 6 ಎಣಿಕೆ ಈಗ. 1 2 3 4 5 6. ಉಸಿರನ್ನು ಬಿಡೋಣ. 6 5 4 3 2 1. ಮತ್ತೆ ಉಸಿರನ್ನು ತೆಗೆದುಕೊಳ್ಳೋಣ. 1 2 3 4 5 6. ಮತ್ತೆ ಉಸಿರನ್ನು ಬಿಡೋಣ. 6 5 4 3 2 1. ಮತ್ತೊಮ್ಮೆ ಇನ್ಹೇಲ್. 1 2 3 4 5 6. ಮತ್ತೆ ಉಸಿರನ್ನು ಬಿಡೋಣ. 6 5 4 3 2 1. ಕೊನೆಯ ಬಾರಿ ಉಸಿರನ್ನು ತೆಗೆದುಕೊಳ್ಳೋಣ. 1 2 3 4 5 6. ಉಸಿರು ಬಿಡೋಣ. 6 5 4 3 2 1. ಈಗ ನಿಧಾನವಾಗಿ ಕಣ್ಣುಗಳನ್ನು ಬಿಡಿ. ಈ ಒಂದು ಉಸಿರಾಟದ ಅಭ್ಯಾಸದಿಂದ ನಮ್ಮ ದೇಹ ಮನಸ್ಸು ಒಂದು ಯೋಗ ಸಾಧನೆಗೆ ಸ್ಥಿತಿ. ನಂತರ ಈಗ ಕುತ್ತಿಗೆಯ ಅಭ್ಯಾಸ. ಕುತ್ತಿಗೆಯ ಭಾಗವನ್ನು ನಿಧಾನವಾಗಿ ಮುಂದಕ್ಕೆ ಒತ್ತುತ್ತಾ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೊದಲನೆಯ ಬಾರಿ ಗಮನಿಸಿ ಉಸಿರು ತೆಗೆದುಕೊಳ್ಳುತ್ತಾ ಕುತ್ತಿಗೆಯನ್ನು ಹಿಂದಕ್ಕೆ ತೆಗೆದುಕೊಳ್ಳೋಣ. ಉಸಿರು ಬಿಡುತ್ತಾ ಕುತ್ತಿಗೆಯನ್ನು ನಿಧಾನವಾಗಿ ಮುಂದಕ್ಕೆ ಬಾಗಿಸೋಣ. 2 ಇನ್ಹೇಲ್ ಅಪ್, 2 exhale down, 3 ಉಸಿರು ಬಿಡುತ್ತಾ ಕುತ್ತಿಗೆಯನ್ನು ಮುಂದಕ್ಕೆ ಬಾಗಿಸಿ, 3 ಅಪ್, 3 ಡೌನ್, 4 ಅಪ್, 4 ಡೌನ್, 5 ಅಪ್, 5 ಡೌನ್. ಈಗ ನಿಧಾನವಾಗಿ ಉಸಿರು ತೆಗೆದುಕೊಳ್ಳುತ್ತಾ ಮಧ್ಯಮ ಭಾಗಕ್ಕೆ ಬನ್ನಿ. ಈಗ ಉಸಿರು ಬಿಡುತ್ತಾ ಕುತ್ತಿಗೆಯನ್ನು ಬಲಕ್ಕೆ ಬಾಗಿಸೋಣ. 1 ಉಸಿರು ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ. ಉಸಿರು ಬಿಡುತ್ತಾ ನಿಧಾನವಾಗಿ ಕುತ್ತಿಗೆ ಎಡಕ್ಕೆ ಬಾಗಿಸಿ. ಉಸಿರು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲೆ ಬನ್ನಿ. 2 ಮತ್ತೆ ಬಲಭಾಗಕ್ಕೆ ಕುತ್ತಿಗೆಯನ್ನು ಬಾಗಿಸುವುದು, ಎಡಭಾಗಕ್ಕೆ ಕುತ್ತಿಗೆಯನ್ನು ಬಾಗಿಸುವುದು, ಮತ್ತೆ ನಿಧಾನವಾಗಿ ಮೇಲೆ ಬರುವುದು. 3 ಬಲಭಾಗದಲ್ಲಿ ಕುತ್ತಿಗೆ ಬಾಗಿಸಿ ಮೇಲೆ ಬನ್ನಿ. ಎಡಭಾಗಕ್ಕೆ ಕುತ್ತಿಗೆಯನ್ನು ಬಾಗಿಸಿ. 4 ಕುತ್ತಿಗೆ ಬಲಭಾಗಕ್ಕೆ ಬಾಗಿಸಿ, ಕುತ್ತಿಗೆಯನ್ನು ಎಡಭಾಗಕ್ಕೆ ಬಾಗಿಸಿ. 5 ಬಲಭಾಗದಲ್ಲಿ ಬಾಗುವಿಕೆ, ನಂತರ ಎಡಭಾಗದಲ್ಲಿ ಬಾಗುವಿಕೆ, ನಂತರ ನಿಧಾನವಾಗಿ ಮೇಲೆ ಬಂದು ಕುತ್ತಿಗೆಯನ್ನು ಈಗ ಬಲಕ್ಕೆ ತಿರುಗಿಸೋಣ. 1 ಸಾಧ್ಯವಾದಷ್ಟು ಕುತ್ತಿಗೆಯ ಭಾಗವನ್ನು ಬಲಕ್ಕೆ ತಿರುಗಿಸಿ ಉಸಿರು ತೆಗೆದುಕೊಳ್ಳುತ್ತಾ ಮುಂದೆ ಬಂದು ಎಡಕ್ಕೆ ತಿರುಗಿಸಿ, ನಂತರ ನಿಧಾನವಾಗಿ ಮುಂದೆ ಬನ್ನಿ. 2 ಬಲಭಾಗದ ತಿರುಗುವಿಕೆ, ನಂತರ ನಿಧಾನವಾಗಿ ಎಡಭಾಗಕ್ಕೆ ತಿರುಗಿಸುವಿಕೆ, ನಿಧಾನವಾಗಿ ಬಂದೆ ಬನ್ನಿ. 3
ಕುತ್ತಿಗೆಯನ್ನು ಬಲಕ್ಕೆ ತಿರುಗಿಸಿ ಕುತ್ತಿಗೆಯ ಭಾಗವನ್ನು ನೋಡಿ ಎಡಭಾಗದಲ್ಲಿ ತಿರುಗಿಸಿ ಮತ್ತೆ ಮುಂದೆ ಬನ್ನಿ. 4 ಬಲಕ್ಕೆ ತಿರುಗಿಸಿ ನಿಧಾನವಾಗಿ ಎಡಕ್ಕೆ ತಿರುಗಿಸಿ ಮುಂದೆ ಬನ್ನಿ. 5 ಬಲಕ್ಕೆ ತಿರುಗಿಸಿ ನಿಧಾನವಾಗಿ ಮುಂದೆ ಬಂದು ಎಡಕ್ಕೆ ತಿರುಗಿಸಿ ನಿಧಾನವಾಗಿ ಮುಂದೆ ಬಂದು ಈಗ ಕುತ್ತಿಗೆಯನ್ನು ಮುಂದಕ್ಕೆ ಬಾಗಿಸಿ ಕುತ್ತಿಗೆಯನ್ನು ವೃತ್ತಾಕಾರವಾಗಿ ತಿರುಗಿಸೋಣ. 1 ಅಪ್, 1 ಡೌನ್. ಇನ್ಹೇಲ್ ಅಪ್, 2 ಎಕ್ಸೇಲ್ ಡೌನ್. 3 4 5 reverse. 5 up, 5 down. 4 up, 4 down. 3 2 1 ಈಗ ನಿಧಾನವಾಗಿ ಅಭ್ಯಾಸ ನಿಲ್ಲಿಸಿ. ಕುತ್ತಿಗೆಯ ಭಾಗದ ವ್ಯಾಯಾಮಗಳಿಂದ ಕುತ್ತಿಗೆಯ ನೋವು, ಹಾಗೆ ನಾವು ಕುಳಿತುಕೊಂಡು ಕಂಪ್ಯೂಟರ್ನ ವೀಕ್ಷಣೆ ಮಾಡಬಹುದು, ಮೊಬೈಲನ್ನು ನೋಡೋದ್ರಿಂದ ಕುತ್ತಿಗೆಯ ಭಾಗದಲ್ಲಿ ಉಂಟಾಗ್ತಕ್ಕಂಥ ಒತ್ತಡ ದೂರ ಆಗುತ್ತೆ. ಈಗ ಭುಜಗಳ ಭಾಗಕ್ಕೆ ಅಭ್ಯಾಸ. ಹಾಗೆ ಕುಳಿತುಕೊಂಡು ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ ಭುಜವನ್ನು ನಿಧಾನವಾಗಿ ಮೇಲೆ ಎತ್ತಿ 1 ವೃತ್ತಾಕಾರವಾಗಿ ತಿರುಗಿಸಿ. 2 ಭುಜದ ಒತ್ತಡ ದೂರವಾಗುವುದು. 3 4 5 ರಿವರ್ಸ್. 5 ವಿರುದ್ಧ ದಿಕ್ಕಿನ ಅಭ್ಯಾಸ. 4 3 2 1 ಈ ರೀತಿ ಅಭ್ಯಾಸ ಮಾಡುವುದರಿಂದ ಭುಜದ ನೋವು ದೂರವಾಗುವುದು. ಈಗ ಮೊಣಕೈಗಳ ಅಭ್ಯಾಸ. 2 ಮೊಣಕೈಗಳನ್ನು ನೇರವಾಗಿ ತನ್ನಿ ಮೊಣಕೈಗಳನ್ನು ಬಾಗಿಸುವುದು. ಉಸಿರು ತೆಗೆದುಕೊಳ್ಳುತ್ತಾ 1 ಉಸಿರು ಬಿಡುತ್ತಾ ಕೈಗಳನ್ನು ಭುಜಗಳನ್ನು ಚಾಚಿ. 2 ಉಸಿರನ್ನು ಬಿಡುತ್ತಾ ಮುಂದೆ ಚಾಚಿ. 3 ಉಸಿರು ತೆಗೆದುಕೊಳ್ಳುತ್ತಾ ಮೊಣಕೈ ಬಾಗಿಸಿ ಉಸಿರು ಬಿಡುತ್ತಾ ಮುಂದೆ ಚಾಚಿ. 4 ನಿಧಾನವಾದ ಅಭ್ಯಾಸ. 5 ಬಾರಿ ಮೊಣಕೈಗಳ ಅಭ್ಯಾಸ. ಇದರಿಂದ ಮೊಣಕೈಗಳ ನೋವು ದೂರವಾಗುವುದು. ಈಗ ಮುಂದೋಳು ಅಥವಾ ರಿಸ್ಟ್ ಇವುಗಳನ್ನು ಯಾವ ರೀತಿಯಲ್ಲಿ ವಿಶ್ರಾಂತಿ ಕೊಡುವುದು. ರೊಟೇಷನ್ ಆಫ್ ದಿ ರಿಸ್ಟ್. 1 ನಿಧಾನವಾಗಿ ನಿಮ್ಮ ಮುಷ್ಟಿಯನ್ನು ತಿರುಗಿಸುತ್ತಾ ಬನ್ನಿ. 2 3 4 5 ರಿವರ್ಸ್. 5 4 3 2 1 ಅಭ್ಯಾಸವನ್ನು ನಿಲ್ಲಿಸುತ್ತಾ ಈಗ ಎಡತೋಳಿನಲ್ಲಿ ಎಡಮುಷ್ಟಿಯನ್ನು ತಿರುಗಿಸುವುದು. 1 2 loosen the wrist. 3 4 5 reverse. 5 4 3 2 1 ಅಭ್ಯಾಸ ನಿಲ್ಲಿಸಿ. ಇದು ತೋಳಿನ ಭಾಗ, ಭುಜ, ಮೊಣಕೈ ಮತ್ತು ಮುಂಗೈ ಅಥವಾ ಒಂದು ಮಣಿಕಟ್ಟಿನ ಭಾಗಕ್ಕೆ ವಿಶ್ರಾಂತಿ. ಈಗ ನಿಧಾನವಾಗಿ ಸೊಂಟದ ಭಾಗದ ವಿಶ್ರಾಂತಿ. ಕುಳಿತುಕೊಂಡು ಹೇಗೆ ಸೊಂಟವನ್ನು ನಾವು ಸಡಿಲಗೊಳಿಸುವುದು. ಅಭ್ಯಾಸವನ್ನು ಈಗ ಮುಂದುವರಿಸೋಣ. ನಿಧಾನವಾಗಿ 2 ತೋಳನ್ನು ಮೇಲೆ ಎತ್ತಿ ಸೊಂಟವನ್ನು ಬಲಕ್ಕೆ ತಿರುಗಿಸಿ. ಹಾಗೆ ನಿಧಾನವಾಗಿ ನಿಮ್ಮ ಮೊಣಕೈಯನ್ನು ಕುರ್ಚಿಯ ಮೇಲೆ ಇಡಿ. ನಿಮ್ಮ ಎಡ ಹಸ್ತದಿಂದ ಕುರ್ಚಿಯನ್ನು ಹಿಡಿದುಕೊಂಡು ಕುತ್ತಿಗೆಯ ಭಾಗ ಬಲಕ್ಕೆ ತಿರುಗಿಸಿ ಸೊಂಟವನ್ನು ಸಡಿಲಬಿಡಿ. 1 2
3, 4, 5, 6, 7, 8, 9, 10. ಈಗ ನಿಧಾನವಾಗಿ ತೋಳುಗಳನ್ನು ಮುಂದೆ ತಂದು ಎಡಭಾಗದ ಅಭ್ಯಾಸ. ಎಡಮೊಣಕೈಯನ್ನು ನಿಧಾನವಾಗಿ ಕುರ್ಚಿಯ ಮೇಲೆ ಇಟ್ಟು ಬಲ ಹಸ್ತವನ್ನು ನಿಧಾನವಾಗಿ ಕುರ್ಚಿಯನ್ನು ಹಿಡಿದುಕೊಳ್ಳುತ್ತಾ ಸೊಂಟವನ್ನು ಕುತ್ತಿಗೆಯನ್ನು ಎಡಕ್ಕೆ ತಿರುಗಿಸಿ, ಎಷ್ಟು ಸಾಧ್ಯವೋ ಅಷ್ಟು ತಿರುಗಿಸಿ. ಹಾಗೆ ವಿಶ್ರಾಂತಿಯಲ್ಲಿರಿ. 10, 9, 8, 7, 6, 5, 4, 3, 2, 1. ನಿಧಾನವಾಗಿ ತೋಳುಗಳನ್ನು ಮುಂದೆ ತನ್ನಿ. ಈ ರೀತಿಯಾಗಿ ನಾವು 5 ಬಾರಿ ಬಲಭಾಗ ಮತ್ತು ಎಡಭಾಗದಲ್ಲಿ ಅಭ್ಯಾಸವನ್ನು ಮಾಡಬಹುದು. ಈಗ ವಿಶ್ರಾಂತಿ, ಕುತ್ತಿಗೆಯ ಭಾಗ, ಭುಜಗಳ ಭಾಗ, ಮೊಣಕೈಗಳ ಭಾಗ ಹಾಗೂ ಸೊಂಟದ ಭಾಗಕ್ಕೆ ವಿಶ್ರಾಂತಿಯನ್ನು ಕೊಡೋಣ. ಕಣ್ಣುಗಳನ್ನು ಮುಚ್ಚಿ ಉಸಿರನ್ನು ಗಮನಿಸೋಣ. 10, 9, 8, 7, 6, 5, 4, 3, 2, 1. ಈಗ ವಿಶ್ರಾಂತಿಯ ನಂತರ ಈಗ ನಿಧಾನವಾಗಿ ಎರಡೂ ತೋಳುಗಳನ್ನು ಮೇಲೆ ಎತ್ತಿ ನಮ್ಮ ತೋಳುಗಳು ಮತ್ತು ಕೈಗಳ ಭಾಗಕ್ಕೆ ಚಲನೆಯನ್ನು ಕೊಡೋಣ. 1, 2, 3, 4, 5, 6, 7, 8, 9, 10. ಅಭ್ಯಾಸವನ್ನು ನಿಲ್ಲಿಸೋಣ. ಈ ರೀತಿಯಾಗಿ ಅಭ್ಯಾಸವನ್ನು ಮಾಡಿದ ನಂತರ ಈಗ ಮೊಣಕಾಲಿನ ಭಾಗಕ್ಕೆ ಒಂದು ಸೂಕ್ಷ್ಮ ವ್ಯಾಯಾಮ. ಕುಳಿತುಕೊಂಡು ಕೆಲಸ ಮಾಡುವವರಿಗೆ ಮಂಡಿಯ ನೋವು ಮತ್ತು ಈ ಚಾಲನೆ ಅಂದರೆ ವಾಹನಗಳನ್ನು ಓಡಿಸೋರಿಗೆ ಮೊಣಕಾಲಿನ ನೋವು ಜಾಸ್ತಿ ಬರ್ತಾ ಇರುತ್ತೆ. ಹಾಗಾಗಿ ನಾವು ಕುಳಿತುಕೊಂಡು ಹೇಗೆ ಮಂಡಿಗೆ ವ್ಯಾಯಾಮವನ್ನು ಮಾಡ್ಬೋದು, ಬಲಗಾಲು ಮತ್ತು ಎಡಗಾಲು ಮತ್ತು ಎರಡೂ ಕಾಲುಗಳನ್ನು ಹೇಗೆ ನಾವು ಒಂದು ನೋವನ್ನು ದೂರ ಮಾಡ್ಕೋಬೋದು ಅನ್ನೋದನ್ನು ಮೊದಲು ಹೀಗೆ ಮಾಡೋಣ. ಉಸಿರನ್ನು ತೆಗೆದುಕೊಳ್ಳುತ್ತಾ ಈಗ ಬಲಗಾಲನ್ನು ಮೇಲೆ ಎತ್ತೋಣ. 1, ನಿಧಾನವಾಗಿ ನಮ್ಮ ಬಲಗಾಲನ್ನು ಸಾಧ್ಯವಾದಷ್ಟು ಮಂಡಿಯನ್ನು ಬಿಗಿಗೊಳಿಸುತ್ತಾ ಬಲಗಾಲನ್ನು ಮೇಲೆ ಎತ್ತೋಣ. ಹಾಗೆ ಒಂದು 5 ಸೆಕೆಂಡುಗಳ ಕಾಲ ಮಂಡಿಯನ್ನು ಬಿಗಿಗೊಳಿಸೋಣ. 1, 2, 3, 4, 5. ನಿಧಾನವಾಗಿ ಬಲಗಾಲನ್ನು ಕೆಳಗಿಳಿಸುತ್ತಾ ಈಗ ಎಡಗಾಲು ಉಸಿರು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಎಡಗಾಲನ್ನು ಮೇಲೆ ಎತ್ತಿ ಮಂಡಿಯನ್ನು ಬಿಗಿಗೊಳಿಸೋಣ. ನಿಮ್ಮ ಪಾದ ನಿಮ್ಮ ಕಡೆ ಬರುವಂತೆ ಸೆಳೆಯುತ್ತಾ ಈಗ ಸಹಜ ಉಸಿರಾಟದಲ್ಲಿ 5 ಎಣಿಕೆಗಳ ಕಾಲ ವಿಶ್ರಾಂತಿ. 5, 4, 3, 2, 1. ನಿಧಾನವಾಗಿ ಉಸಿರು ಬಿಡುತ್ತಾ ಎಡಗಾಲನ್ನು ಕೆಳಗಿಳಿಸಿ ಈಗ ಎರಡೂ ತೋಳುಗಳನ್ನು ನಿಧಾನವಾಗಿ ಮೇಲೆ ಎತ್ತುವುದು. ಉಸಿರು ತೆಗೆದುಕೊಳ್ಳುತ್ತಾ ಬೆನ್ನು ನೇರವಾಗಿರಲಿ. ಇನ್ಹೇಲ್, ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಎರಡೂ ಕಾಲುಗಳನ್ನು ಮೇಲೆ ಎತ್ತಿ ಸಾಧ್ಯವಾದಷ್ಟು ಮೊಣಕಾಲುಗಳನ್ನು ಬಿಗಿಗೊಳಿಸಿ. ಟೈಟನ್ ದ ನೀ ಜಾಯಿಂಟ್ಸ್ ಆ್ಯಂಡ್ ಹೋಲ್ಡ್ ವಿತ್ ನಾರ್ಮಲ್ ಬ್ರೀತಿಂಗ್. ಸಹಜ ಉಸಿರಾಟವಿರಲಿ. 5, 4, 3, 2, 1. ಈಗ ನಿಧಾನವಾಗಿ ಉಸಿರು ಬಿಡುತ್ತಾ ಎರಡೂ ಕಾಲುಗಳನ್ನು ಕೆಳಗಿಳಿಸಿ ಈಗ ಪಾದಗಳಿಗೆ ಅಭ್ಯಾಸ. ನಿಮ್ಮ ಬಲ ಹಿಮ್ಮಡಿಯನ್ನು ಮುಂದೆ ಇಟ್ಟು ಮೊದಲು ಪಾದವನ್ನು ಮುಂದೆ ಒತ್ತಿ ಬಿಡೋಣ. 1, ಪಾದವನ್ನು ನೆಲದ ಮೇಲೆ ಇಡಿ. ನಿಧಾನವಾಗಿ ನಿಮ್ಮ ಬಲಪಾದವನ್ನು ನಿಮ್ಮ ಭಾಗಕ್ಕೆ ತನ್ನಿ. ಹಾಗೆ ನಿಧಾನವಾಗಿ ಪಾದವನ್ನು ಒತ್ತಿ ನಿಧಾನವಾಗಿ ಪಾದವನ್ನು ನಿಮ್ಮ ಕಡೆ ತನ್ನಿ. ಮತ್ತೆ ಪಾದವನ್ನು ಮುಂದೆ ಒತ್ತಿ ನಿಧಾನವಾಗಿ ಪಾದವನ್ನು ನಿಮ್ಮ ಕಡೆ ತನ್ನಿ. ಮತ್ತೆ ಪಾದವನ್ನು ಒತ್ತುತ್ತಾ ನಿಧಾನವಾಗಿ ಪಾದವನ್ನು ಸಡಿಲಬಿಡಿ. ಬಲಪಾದದ ನಂತರ ಈಗ ಎಡಪಾದ ಹಿಮ್ಮಡಿಯನ್ನು ನೆಲದ ಮೇಲೆ ಇಟ್ಟು ಎಡಪಾದವನ್ನು ಒತ್ತಿ ನಿಧಾನವಾಗಿ ಎಡಪಾದವನ್ನು ಸಡಿಲಬಿಡಿ. 2, ಮತ್ತೆ ಎಡಪಾದವನ್ನು ಒತ್ತಿ 5 ಬಾರಿ ಅಭ್ಯಾಸ ಮಾಡಿ. ಪಾದವನ್ನು ಒತ್ತಿ ಎಡಪಾದವನ್ನು ನಿಮ್ಮ ಕಡೆ ತನ್ನಿ. ನಿಧಾನವಾಗಿ ಎಡಪಾದವನ್ನು ಒತ್ತಿ ಮತ್ತೆ ಎಡಪಾದವನ್ನು ನಿಮ್ಮ ಕಡೆ ತನ್ನಿ. ಎಡಪಾದವನ್ನು ನೆಲಕ್ಕೆ ಒತ್ತಿ
ಎಡಪಾದವನ್ನು ನಿಮ್ಮ ಕಡೆ ತನ್ನಿ, ಮತ್ತು ಎಡಪಾದವನ್ನು ನೆಲಕ್ಕೆ ಒತ್ತಿ ನಿಧಾನವಾಗಿ ಎಡಪಾದವನ್ನು ನಿಮ್ಮ ಕಡೆ ತನ್ನಿ. ಸೊ ಪಾದಗಳಿಗೆ ಅಭ್ಯಾಸದ ನಂತರ ಈಗ ಬೆರಳುಗಳು ಎರಡೂ ಹಿಮ್ಮಡಿಗಳನ್ನು ನೆಲದ ಮೇಲೆ ಇಟ್ಟು ಎಲ್ಲ ಬೆರಳುಗಳನ್ನು ಒತ್ತಿ ಅದುಬಿ ಬಿಡೋಣ. 1, ನಿಧಾನವಾಗಿ ಒತ್ತಿ ಬಿಡಿ. 2, ಎಲ್ಲ ಬೆರಳುಗಳನ್ನು ಒತ್ತಿ. 3, 4. ಈಗ ಪಾದಗಳನ್ನು ಕೆಳಗಿಟ್ಟು ಪೂರ್ಣವಾಗಿ ವಿಶ್ರಾಂತಿಯನ್ನು ಪಡೆಯಿರಿ. ಕಣ್ಣುಗಳನ್ನು ಮುಚ್ಚಿ ಈಗ ಕಾಲಿನ ಬೆರಳು, ಪಾದಗಳು, ಮೊಣಕಾಲು, ಮಂಡಿಯ ಚಿಪ್ಪು, ಸೊಂಟದ ಭಾಗ, ಹಾಗೆ ಭುಜಗಳು, ಮೊಣಕೈಗಳು, ಹಸ್ತದ ಎಲ್ಲ ಭಾಗಗಳು ಸಡಿಲವಾಗಿರುವಂತೆ ಗಮನಿಸಿ. 10, 9, 8, 7, 6, 5, 4, 3, 2, 1. ಈ ರೀತಿಯಾಗಿ ನಾವು ಕಚೇರಿಯಲ್ಲಿ ಕುಳಿತುಕೊಂಡು ವಿಶ್ರಾಂತಿಯ ಸಮಯದಲ್ಲಿ 5 ರಿಂದ 10 ನಿಮಿಷಗಳ ಕಾಲ ನಾವು ಈ ರೀತಿ ಅಭ್ಯಾಸ ಮಾಡಿದರೆ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ನಮ್ಮ ದೇಹದ ಒತ್ತಡ ಕಡಿಮೆಯಾಗಿ ಮಾನಸಿಕ ಒತ್ತಡ ಕಡಿಮೆಯಾಗುತ್ತೆ. ಹಾಗೆ ಭಾವನಾತ್ಮಕ ಒತ್ತಡ ಕಡಿಮೆಯಾಗಿ ನಾವು ಯೋಗ ಮಾಡೋದಕ್ಕೆ ಸಮಯ ಇಲ್ಲ, ಸ್ಥಳ ಬೇಕು, ದೊಡ್ಡ ವಿಶಾಲವಾದ ಜಾಗ ಬೇಕು ಅಂತಕ್ಕ ತಪ್ಪು ಕಲ್ಪನೆ ದೂರ ಆಗಿ ನಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡೋದಕ್ಕೆ ಇದು ಸಹಾಯ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಈ ಸಂಚಿಕೆ ಮತ್ತೆ ಮುಂದುವರಿತಾ ಬರುತ್ತೆ. ಎಲ್ರಿಗೂ ನಮಸ್ಕಾರಗಳು. ಓಂ ನಮಃ.